ಪ್ರಕಾಶ್ ಅಂತೇಳಿ. ಪ್ರತಾಪ್ ಸಿಂಹ ಅವರು ಹಾಲಿ ಸಂಸದರಾಗಿದ್ದರೂ ಕೂಡ ಈ ಸಲ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಆದ್ರಿಂದ ವಿಶಾಲ ಮನೋಭಾವದಿಂದ ಯಡಿಯೂರವರಿಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ರ. ಇದು ಮುಂದಿನ ದಿನಗಳಲ್ಲಿ ನಿಮಗೇನಾದ್ರೂ ಪಕ್ಷದಿಂದ ಉತ್ತಮ ಸ್ಥಾನ ಸಿಗೋ ನಿರೀಕ್ಷೆನ ಅಥವಾ ಪಕ್ಷ ನಿಷ್ಠೆನ? ನಾನು ಈ BJPಯ ಒಬ್ಬ ಕಟ್ಟಾಳು ಮಾತ್ರ ಅಲ್ಲ. ನಾನು ನನ್ನ ಹಿನ್ನೆಲೆಯನ್ನು ತೆಗೆದು ನೋಡಿದ್ರೆ ನಮ್ಮ ತಂದೆ 1960-61ರಲ್ಲಿ ಅವರು ಶಾಖೆ ಮಾಡ್ತಾಯಿದ್ರು ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಮೈಸೂರಲ್ಲಿ ಓದ್ತಾ ಇರಬೇಕಾದ್ರೆ. ಆನಂತರ OTC ಮಾಡಿದ್ರು. OTC ನಾಗ್ಪುರದಲ್ಲಿ ಮಾಡಬೇಕಾಗುತ್ತೆ. ಅದಾದ ನಂತರ 1968ಅಲ್ಲಿ ಜನಸಂಘದ ದೀಪದ ಗುರುತಿತ್ತು. ಆಗ ಪಂಚಾಯತಿ ಚುನಾವಣೆಯಲ್ಲೂ ದೀಪದ ಗುರುತಿತ್ತು, ಪಕ್ಷದ ಸಿಂಬಲ್ ಇರ್ತಾಯಿತ್ತು. ದೀಪದ ಗುರುತಲ್ಲಿ ಗೆದ್ದು ಹಾಸನ ಜಿಲ್ಲೆಯಲ್ಲಿ ಪಂಚಾಯತಿ ಚೇರ್ಮನ್ ಆದಂತಹ ಮೊದಲನೇ ವ್ಯಕ್ತಿ ನಮ್ಮ ತಂದೆ. 10 ವರ್ಷ ಪಂಚಾಯತಿ ಚೇರ್ಮನ್ ಆಗಿದ್ದರು. ಅದಾದ ನಂತರ ನಮ್ಮ ತಂದೆ BB ಶಿವಪ್ಪನವ್ರಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ನಮ್ಮ ತಂದೆ ಅವರ ರಾಜಕೀಯನೆಲ್ಲ ಬದಿಗಿಟ್ಬಿಟ್ಟು ಲೈಫ್ ಲಾಂಗ್ BB ಶಿವಪ್ಪನವ್ರನ್ನ MLA ಮಾಡೋದಕ್ಕೋಸ್ಕರನೇ ಹೋರಾಟ ಮಾಡಿದರು. ಅಂಥ ಒಬ್ಬ ಜನಸಂಘದ ವ್ಯಕ್ತಿಯ ಮಗ ನಾನು. ಈಗ ಬಂದು ನನಗೆ ಟಿಕೆಟ್ ತೆಗೈ ತಪ್ಪಿದೆ ಅಂತ ಹೇಳಿದ ಕೂಡಲೇ ನಾನು ಎಲ್ಲರ ಥರನ ರಚ್ಚೆ ಹಿಡ್ಕೊಂಡು ದಿನ ಒಂದು ಹೇಳಿಕೆ ಕೊಟ್ಕೊಂಡು ಇರೋನಲ್ಲ. ನಾನು ಕೇಳಿದ್ದು ನಿಜ, ಇಷ್ಟು ಕೆಲಸ ಮಾಡಿದ್ದೀನಿ, ಏನೋ ತಪ್ಪು ಮಾಡಿದ್ದೀನ ಹೇಳಿ, ಕಾರಣ ಏನಾದ್ರು ಇದೆಯಾ? ಇಲ್ಲ. ಹಾಗಿರ್ಬೇಕಾದ್ರೆ ನನಗೆ ಯಾಕೆ ಅನ್ಯಾಯ ಮಾಡ್ತೀರಿ ಅಂತ ಕೇಳಿದ್ದು ನಿಜ, ಹೌದು. ಆದರೆ ಪಕ್ಷ ಒಂದು ತೀರ್ಮಾನ ಮಾಡಾದ ಕೂಡಲೇ ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗನಾಗಿ ನಾನು ಎಲ್ಲ ರಾಜಕಾರಣಿಗಳ ಥರ ವರ್ತಿಸೋಕ್ಕಾಗಲ್ಲ. ನನ್ನ ತಂದೆ ಆ ಸಂಸ್ಕಾರನ ನನಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಪಕ್ಷ ಮುಖ್ಯ. ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು. ಅವ್ರ ಹಿಂದೆ ಮೋದಿಯವರು ಪ್ರಧಾನಿ ಆಗಬೇಕಾದ್ರೆ ಅವ್ರ ಪರವಾಗಿ ಬೆಂಬಲ ಸೂಚಿಸೋಕ್ಕೆ, ಕೈ ಎತ್ತೋದಕ್ಕೆ ಮೈಸೂರಿಂದಲೂ ಒಬ್ಬ ವ್ಯಕ್ತಿನ ಕಳಿಸ್ಬೇಕು. ಅದಷ್ಟೇ ನನ್ನ ಗುರಿ, ಉದ್ದೇಶ ಇರುವಂಥದ್ದು. ಅದಕ್ಕೋಸ್ಕರ ತಕ್ಷಣಕ್ಕೆ ಅವ್ರದ್ದು ಟಿಕೆಟ್ ಘೋಷಣೆ ಆದ ಕೂಡಲೇ ಸ್ವತಃ ನಾನೇ ಕರೆ ಮಾಡಿ, ಸಾಮಾನ್ಯವಾಗಿ ಟಿಕೆಟ್ ವಂಚಿತರು ಯಾರಿರ್ತಾರಲ್ಲ ಅವರು ಮನೆ ಒಳಗಡೆ ಕೂತ್ಕೊಳ್ತಾರೆ, ಸಿಟ್ಟಿಗೆ ಹೇಳ್ತಾರೆ, ಬೇರೆ ಗಲಾಟೆ ಎಬ್ಬಿಸ್ತಾರೆ, ಇವೆಲ್ಲ ಆಗುತ್ತೆ. ಆಮೇಲೆ ಕ್ಯಾಂಡಿಡೇಟ್ ಆಗಿರುವಂಥವ್ರು ಯಾರಿದ್ದಾರೆ ಅವ್ರ ಮನೆಗೆ ಹೋಗ್ಬಿಟ್ಟು ಬನ್ನಿ ದಯವಿಟ್ಟು ಅಂತೇಳಿ ಹೇಳ್ಬಿಟ್ಟು ಕರೆದು ಕೇಳೋದು ಇವಾಗ ಕೆಲಸ ಮಾಡಬೇಕಾಗುತ್ತೆ. ಆದರೆ ನಾನೇ ಫೋನ್ ಮಾಡಿ ಯದುವೀರವರಿಗೆ ನಿಮ್ಮ ಎಲೆಕ್ಷನ್ ಏಜೆಂಟಾಗಿ ನಾನು ಕೆಲಸ ಮಾಡ್ತೀನಿ, ನಿಮಗೆ ಗೆಲ್ಲಿಸೋವಂಥ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಟು, ಯಾಕೆಂದರೆ ನಂಗೆ ಊರು ಕೇರಿ ಎಲ್ಲ ಗೊತ್ತು, ಜನ ಗೊತ್ತು, ನನಗೆ 10 ವರ್ಷ ಅವ್ರ ಜೊತೆ ಇದ್ದೀನಿ, ಹಾಗಾಗಿ ನಿಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿ ನಾನೇ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.